ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲೆ ಕರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಭಾರತದ ಜನ ಪರಸ್ಪರ ಹೊಡೆದಾಡ್ಕೊಳ್ತಾರೆ, ಭಾರತ ವಿಫಲ ಆಗುತ್ತೆ. ಇದು ರಾಹುಲ್ ಇಟಲಿಯ ಮಾತುಗಳು. ಭಾರತವನ್ನ ಪ್ರೀತಿಸುವಂತಹ ಯಾವೊಬ್ಬ ವ್ಯಕ್ತಿ ಕೂಡ ಭಾರತ ವಿಫಲ ಆಗಬೇಕು ಅಂತ ಜಗತ್ತಿನ ಮುಂದೆ ಹೇಳಿಕೊಳ್ತಾರಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಜರ್ಮನಿಯ ನೆಲದಲ್ಲಿ ನಿಂತ್ಕೊಂಡು ರಾಹುಲ್ ಇಟಲಿ ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಏನು? ಮೋದಿಜಿಯವರ ವಿಷನ್ ಫೇಲ್ ಆಗುತ್ತೆ, ಭಾರತೀಯರು ಒಬ್ಬರ ಜೊತೆಗೊಬ್ಬರು ಫೈಟ್ ಮಾಡ್ಕೊಳ್ತಾರೆ, ಭಾರತ ವಿಫಲ ರಾಷ್ಟ್ರ ಆಗುತ್ತೆ, ದೇಶದಲ್ಲಿ ಅಂದ್ರೆ ಭಾರತದಲ್ಲಿ ಅಶಾಂತಿ ಭುಗಿಲೇಳುತ್ತೆ. ವೀಕ್ಷಕರು, ಇದು ಎಚ್ಚರಿಕೆ ಅಲ್ಲ, ಇದು ರಾಹುಲ್ ಇಟಲಿ ಅವರ ಪ್ರಚೋದನೆ. A lot of us do not agree with his ideology. We do not agree with the vision of India that he has. We think that the vision will fail. We think that the vision has tremendous problems, will create massive tension in India, will make Indian people fight with each other. So we will fight it, right? And it's a clash between two visions of India. ಇವರ ಹೋರಾಟ ಎಲ್ಲಿವರೆಗೆ ಹೋಗಿ ತಲುಪಿದೆ ಅನ್ನುವಂಥದ್ದನ್ನು ಒಂದು ಬಾರಿ ಯೋಚನೆ ಮಾಡಿ. ರಾಹುಲ್ನ ಕಾಂಗ್ರೆಸ್ ಪಕ್ಷ ತಮ್ಮ ಗುರು ಜಾರ್ಜ್ ಸೋರೋಸ್ ಜೊತೆಗೆ ಸೇರ್ಕೊಂಡು ಭಾರತೀಯ ಪ್ರಜಾಪ್ರಭುತ್ವವನ್ನ ಅಸ್ಥಿರಗೊಳಿಸುವಂತಹ ಎಲ್ಲಾ ಕನಸು ಕಾಣೋ ಹಾಗೆ ಇಲ್ಲಿ ನಮಗೆ ಅನಿಸ್ತಾ ಇದೆ. ಅದಕ್ಕೆ ಅಲ್ವಾ ರಾಹುಲ್ ಇಟಲಿ ವಿದೇಶಗಳಿಗೆ ಪದೇ ಪದೇ ಹೋಗುವಂಥದ್ದು, ಹಾರಾಡುವಂಥದ್ದು. ಭಾರತ ವಿರೋಧಿ ಶಕ್ತಿಗಳನ್ನು ಒಗ್ಗೂಡಿಸೋದಕ್ಕೆ, ಭಾರತದ ಒಳಗೆ ಗೊಂದಲವನ್ನ ಸೃಷ್ಟಿಸೋದಕ್ಕೆ. ಬಹುಶಃ ಇದು ಅವರ ಟಾರ್ಗೆಟ್ ಅಂತ ಅನ್ಸುತ್ತೆ. ಇಲ್ಲಿ ಕಾಂಗ್ರೆಸ್ಸಿಗೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಬೇಡ, ಕಾಂಗ್ರೆಸ್ಗೆ ಸ್ಥಿರತೆ ಅನ್ನುವಂಥದ್ದು ಬೇಡ, ಕಾಂಗ್ರೆಸ್ಸಿಗೆ ಭಾರತದ ಪ್ರಗತಿ ಅನ್ನುವಂಥದ್ದು ಕೂಡ ಬೇಡ. ಅವರಿಗೆ ಬೇಕಾಗಿರುವಂಥದ್ದು ಒಂದೇ, ಅಶಾಂತಿ, ಹಿಂಸೆ, ಅಸ್ಥಿರ ಭಾರತ. ಇಲ್ಲಿ ರಾಜಕೀಯ ಅಂತಂದ್ರೆ ಅದು ಬೇರೆ, ಪಕ್ಷದ ಮಧ್ಯದ ಗುದ್ದಾಟ ಅಂತ ಹೇಳಬಹುದು. ಆದ್ರೆ ಇದು ರಾಜಕೀಯ ಅಲ್ಲ, ಇದು ನಮ್ಮ ದೇಶದ ವಿಚಾರ, ದೇಶದ ಭದ್ರತೆಯ ವಿಚಾರ. ಇದು ಕಾಂಗ್ರೆಸ್ನ ರಾಷ್ಟ್ರದ ವಿರುದ್ಧದ ಆ ಮನಸ್ಥಿತಿಯನ್ನು ಎತ್ತಿ ಹಿಡಿತಾ ಇದೆ. ವೀಕ್ಷಕರು, ಇನ್ನು ಒಂದಷ್ಟು ಮೂಲಗಳ ಪ್ರಕಾರ ರಾಹುಲ್ ಇಟಲಿ ಜರ್ಮನಿಯಲ್ಲಿ ಇರುವಾಗಲೇ ಈ ಕಡೆ ಪ್ರಿಯಾಂಕಾ ವಾದ್ರಾ ಅಮೆರಿಕ ಪ್ರವಾಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತೆ. ಅದೇನ್ ಅಕ್ಕ ತಮ್ಮ ಇಡೀ ಇಟಲಿ ಫ್ಯಾಮಿಲಿ ಆಗಾಗ ಫಾರಿನ್ ಟ್ರಿಪ್ ಹೋಗ್ತಾರೆ, ಅರ್ಥನೇ ಆಗಲ್ಲ. ಸೋರೋಸ್ ಗುರು ಇವರಿಗೆ ಅದೇನ್ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಕೂಡ ಅರ್ಥ ಆಗ್ತಾ ಇಲ್ಲ. ವೀಕ್ಷಕರ, ಇನ್ನೊಂದು ಕಡೆ ರಾಹುಲ್ ಇಟಲಿಯ ಈ ಜರ್ಮನಿ ಭೇಟಿ ಇದವರು ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಅಥವಾ ಒಬ್ಬ ಸಂಸದನಾಗಿ ಅವರ ಕೊನೆಯ ವಿದೇಶ ಪ್ರವಾಸ ಆಗಿರಬಹುದಾ ಅನ್ನುವಂತಹ ಪ್ರಶ್ನೆಗಳು ಈಗ ಹುಟ್ಕೊಂಡಿವೆ. ಯಾಕೆ ಅಂತ ಹೇಳ್ತೀನಿ. ನಿಮಗೆ ನಾನು ಹಿಂದಿನ ಕಾರ್ಯಕ್ರಮಗಳಲ್ಲೂ ಒಂದಷ್ಟು ಹೇಳಿದ್ದೆ. ವಿಘ್ನೇಶ್ ಶಿಶಿರ್ ನಿಮಗೆ ಗೊತ್ತಿರಬಹುದು. ಯುಕೆ ಮೂಲದ ಬ್ಯಾಕಪ್ಸ್ ಲಿಮಿಟೆಡ್ ಅನ್ನುವಂತಹ ಕಂಪನಿಯ ನಿರ್ದೇಶಕರಾಗಿ ಅಲ್ಲಿ ಸಲ್ಲಿಸಿದಂತಹ ದಾಖಲೆಯಲ್ಲಿ ರಾಹುಲ್ ಇಟಲಿ ಬ್ರಿಟಿಷ್ ಪೌರತ್ವವನ್ನ ಘೋಷಣೆ ಮಾಡಿದ್ದಾರೆ. ಇದು ವಿಘ್ನೇಶ್ ಶಿಶಿರ್ ಅವರು ಮಾಡಿರುವಂತಹ ಆರೋಪ. ಇದು ಭಾರತೀಯ ನ್ಯಾಯ ಸಂಹಿತೆ, ಅಧಿಕೃತ ರಹಸ್ಯಗಳ ಕಾಯ್ದೆ, ಪಾಸ್ಪೋರ್ಟ್ ಕಾಯ್ದೆ, ಇನ್ನು ವಿದೇಶಿಗರ ಕಾಯ್ದೆ, ಹೀಗೆ ಇಲ್ಲಿ ಒಂದಷ್ಟು ಭಾರತೀಯ ಕಾನೂನುಗಳ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಅವರ ಆರೋಪ. ಇವತ್ತು ಅವರ ನಿರಂತರ ಹೋರಾಟದ ಫಲವಾಗಿ ಆ ಒಂದು ಕೇಸ್ ಏನಿದೆ ಅದು ಅಲಹಾಬಾದ್ ಹೈಕೋರ್ಟ್ ಅನ್ನ ತಲುಪಿದೆ. ವೀಕ್ಷಕರೇ, ದೆಹಲಿ ನ್ಯಾಯಾಲಯ ಅವತ್ತು ಅದೇನೋದಷ್ಟು ತಾಂತ್ರಿಕ ಕಾರಣಗಳ ಆಧಾರದ ಮೇಲೆ ಇಡಿ ಚಾರ್ಜ್ ಶೀಟ್ ಅನ್ನ ಸ್ವೀಕಾರ ಮಾಡದೇ ಇದ್ದಾಗ ಅಯ್ಯೋ ರಾಹುಲ್ ಅನುಯಾಯಿಗಳು ಪಾಪ ಕಪ್ಪೆ ಜಿಗಿದ ಹಾಗೆ ತಕತಕ ಅಂತ ಕುಣಿದ್ರು. ಆದ್ರೆ ಯಾಕೆ ಅದನ್ನ ಸ್ವೀಕಾರ ಮಾಡಲಿಲ್ಲ, ಅದ್ರ ಹಿಂದಿನ ಉದ್ದೇಶ ಏನನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂತಹ ಗೋಜಿಗೆ ಹೋಗ್ಲಿಲ್ಲ ಅವರು. ಈಗ ನೋಡಿ, ಬ್ಯಾಡ್ ನ್ಯೂಸ್ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಹುಲ್ ಇಟಲಿಯ ಪೌರತ್ವ ಹಗರಣದಲ್ಲಿ ಈಗ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ. ಏನು? ಅಲಹಾಬಾದ್ ಹೈಕೋರ್ಟ್ ಈಗ ರಾಹುಲ್ ಇಟಲಿ ವಿರುದ್ಧ ಇರುವಂತಹ ಸ್ಫೋಟಕ ಕ್ರಿಮಿನಲ್ ಪ್ರಕರಣವನ್ನ ರಾಯ್ಬರೇಲಿಯಿಂದ ಲಖನೌಗೆ ವರ್ಗಾವಣೆ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದೆ. ಕಾರಣ ಏನು ಅಂತಂದ್ರೆ ಒಂದಷ್ಟು ಗಂಭೀರ ಭದ್ರತಾ ಬೆದರಿಕೆಗಳಾಗಿರಬಹುದು, ಇನ್ನು ನ್ಯಾಯಾಲಯದ ಅವ್ಯವಸ್ಥೆ ಆಗಿರಬಹುದು, ಅದಕ್ಕೂ ಮುಖ್ಯವಾಗಿ ಅರ್ಜಿದಾರ ವಿಘ್ನೇಶ್ ಶಿಶಿರ್ ಅವರ ಜೀವಕ್ಕೆ ನೇರ ಅಪಾಯ. ಸೊ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅಲಹಾಬಾದ್ ಹೈಕೋರ್ಟ್ ಈಗ ರಾಹುಲ್ ಇಟಲಿ ವಿರುದ್ಧ ಇರುವಂತಹ ಆ ಸ್ಫೋಟಕ ಕ್ರಿಮಿನಲ್ ಪ್ರಕರಣವನ್ನ ರಾಯ್ಬರೇಲಿಯಿಂದ ಲಖನೌಗೆ ವರ್ಗಾವಣೆ ಮಾಡೋದಕ್ಕೆ ಆದೇಶವನ್ನ ಕೊಟ್ಟಿದೆ. ವೀಕ್ಷಕರ, ನಾನು ಅಲ್ಲಿ ನ್ಯಾಯಾಲಯದ ಅವ್ಯವಸ್ಥೆ ಅಂತ ಹೇಳಿದೆ, ಹೌದಾ? ಯಾಕೆ? ನೀವೇ ಒಂದು ಬಾರಿ ಯೋಚನೆ ಮಾಡಿ.
ಎರಡೆರಡು ಬಾರಿ 200ಕ್ಕೂ ಹೆಚ್ಚು ಕಾಂಗ್ರೆಸ್ ಬೆಂಬಲಿಗರು ಅಲ್ಲಿ ನ್ಯಾಯಾಲಯಕ್ಕೆ ನುಗ್ಗಿ ಘೋಷಣೆಗಳನ್ನು ಕೂಗ್ತಾರೆ. ಅಲ್ಲಿ ಪರಿಸ್ಥಿತಿ ಅದು ಎಷ್ಟು ಕೆಟ್ಟದಾಗಿರುತ್ತೆ ಅಂತಂದ್ರೆ ನ್ಯಾಯಾಧೀಶರು ನ್ಯಾಯಾಲಯವನ್ನ ತೊರಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಷ್ಟೆಲ್ಲ ಅರ್ಜಿದಾರರಾದಂತಹ ವಿಘ್ನೇಶ್ ಶಿಶಿರ್ ಅವರ ಮೇಲೆ ಒಂದು ಯೋಜಿತ ದಾಳಿ ನಡೆಯುವಂತಹ ಸಂಭವ ಕೂಡ ಇತ್ತಂತ ಅವತ್ತು. ಅದನ್ನ ಗುಪ್ತಚರ ಸಂಸ್ಥೆಗಳು ತಡೆಯುತ್ತವೆ. ಅಲ್ಲ, ಇಲ್ಲಿ ನಾನು ಕೇಳುವಂಥದ್ದು, ವಿಘ್ನೇಶ್ ಶಿಶಿರ್ ಅವರ ವಾದ ಆಗಿರಬಹುದು, ಅವರ ಕಂಪ್ಲೇಂಟ್ ಆಗಿರಬಹುದು, ರಾಹುಲ್ ಗಾಂಧಿ ವಿರುದ್ಧ ಇರುವಂಥದ್ದು ಅದು ಸುಳ್ಳೇ ಆಗಿದ್ರೆ ಯಾಕೆ ರಾಹುಲ್ ಅನುಯಾಯಿಗಳು ಈ ರೀತಿಯಾಗಿ ಅಪಾಯವನ್ನೊಡ್ಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ? ಯಾಕೆ ಇಷ್ಟು ಒದ್ದಾಟ ಅವರ ಕಡೆಯಿಂದ? ಅಲ್ಲಿ ಏನೋ ಸಮಸ್ಯೆ ಇರಲೇಬೇಕಲ್ವಾ? ಹಾಗಾದ್ರೆ ಇಲ್ಲ ಅಂತ ಅಂದ್ರೆ ಈ ರೀತಿಯಾದಂತಹ ರೆಸ್ಪಾನ್ಸ್ ಸಾಧ್ಯನೇ ಇಲ್ಲ. ವೀಕ್ಷಕರೇ, ಯುಕೆ ಅಧಿಕಾರಿಗಳಿಂದ ಸಿಕ್ಕಿರುವಂತಹ ಒಂದಷ್ಟು ಪಕ್ಕಾ ಸಾಕ್ಷ್ಯಗಳ ಆಧಾರದಲ್ಲಿ ರಾಹುಲ್ ಇಟಲಿ ಬ್ರಿಟಿಷ್ ಪೌರತ್ವ ಹೊಂದಿದ್ದಾರೆ ಅನ್ನುವಂಥದ್ದನ್ನ ವಿಘ್ನೇಶ್ ಶಿಶಿರ್ ಅವರು ಆರೋಪ ಮಾಡ್ತಾ ಇರುವಂಥದ್ದು. ವಿಘ್ನೇಶ್ ಶಿಶಿರ್ ಅವರು ರಾಯ್ಬರೇಲಿ ಒಂಥರ ಈ ಇಟಲಿ ಕುಟುಂಬದ ತವರು ಆಗಿರೋದ್ರಿಂದ ಅಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗೆ ನಿರಂತರ ಅಡ್ಡಿಯನ್ನು ಪಡಿಸ್ತಾರೆ, ತಮ್ಮ ಜೀವಕ್ಕೆ ಗಂಭೀರ ಅಪಾಯ ತಂದೊಡ್ತಾರೆ. ಸೊ ಈ ಒಂದು ಕಾರಣಗಳನ್ನ ಮುಂದಿಟ್ಕೊಂಡು ಪ್ರಕರಣವನ್ನ ಬೇರೆ ಕಡೆಗೆ ವರ್ಗಾಯಿಸಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದಕ್ಕೆ ಅವರು ತಾವೇ ಸ್ವತಃ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಮಂಡಿಸಿ ತಮ್ಮ ಆರೋಪಗಳಿಗೆ ಬಲವಾದ ದಾಖಲೆಗಳನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ನ್ಯಾಯಾಲಯ ಪಾಪ ಅವರ ವಾದದಲ್ಲಿ ತೂಕ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಂಡು ಆ ಪ್ರಕರಣವನ್ನ ಲಖನೌ ಬೆಂಚ್ಗೆ ವರ್ಗಾವಣೆ ಮಾಡಿ ಅಂತ ಆದೇಶವನ್ನ ಮಾಡುತ್ತೆ. ಈಗ ಇರುವಂಥದ್ದು ನೋಡಿ ದೊಡ್ಡ ಟ್ವಿಸ್ಟು, ಇನ್ನಿರೋದು ಭಾರಿ ದೊಡ್ಡ ಮಜಾ. ಅರ್ಜಿದಾರ ವಿಘ್ನೇಶ್ ಶಿಶಿರ್ ಈಗ ಪಾಸ್ಪೋರ್ಟ್ ಕಾಯ್ದೆ, ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಅಡಿಯಲ್ಲಿ ಗಂಭೀರ ಸೆಕ್ಷನ್ಗಳನ್ನ ಹಾಕಿ FIR ದಾಖಲು ಮಾಡಿ ಅಂತ ಬೇಡಿಕೆಯನ್ನ ಇಟ್ಟಿದಾರಂತೆ. FIR ದಾಖಲಾದ್ರೆ ಇದರಲ್ಲಿ ಸುಮಾರು 7ರಿಂದ 10 ವರ್ಷಗಳ ಜೈಲು ಶಿಕ್ಷೆ ಕೂಡ ಸಾಧ್ಯ ಇದೆ. ಇಲ್ಲಿ ಪ್ರಶ್ನೆ ಬರಬಹುದು, ಅಲ್ಲ FIR ಯಾಕೆ ಎಷ್ಟೊಂದು ಮುಖ್ಯ ಆಗತ್ತೆ ಅಂತ. ಒಂದು ಒಳಗೆ ಹಾಕೋದಕ್ಕೆ, ಆಮೇಲೆ ನೋಡಿ ಇಲ್ಲಿ FIR ದಾಖಲಾದ್ರೆ ವೆರಿ ಇಂಪಾರ್ಟೆಂಟ್, ಇಡಿಗೆ ತನಿಖೆ ಒಳಗೆ ಸುಲಭವಾಗಿ ಪ್ರವೇಶವನ್ನ ಪಡ್ಕೊಳ್ಬಹುದು. ಇಡಿ ಈಗ ರಾಹುಲ್ ಅನುಯಾಯಿಗಳಿಗೆ ಅರ್ಥ ಆಗಿರಬೇಕಲ್ವಾ? ಡೆಲ್ಲಿ ನ್ಯಾಯಾಲಯದ ಆ ಒಂದು ಆದೇಶದಿಂದ ಅವರ ಇಟಲಿ ದೇವರುಗಳು ಯಾವ ರೀತಿ ಸಿಕ್ ಹಾಕೊಂಡಿದ್ದಾರೆ ಅಂತ ಈಗ ಕುಣಿರಿ ನೋಡೋಣ. ಕುಣಿರಿ. ಈಗ ಇನ್ನು ಮುಂದಿನ ವಿಚಾರಣೆ ಏನಿದ್ರು ಅದು ಲಕ್ನೋ ಅಲ್ಲಿ. ಇಲ್ಲಿ ಸತ್ಯ ಹೊರ ಬರುತ್ತಾ? ಸ್ವಲ್ಪ ವೇಟ್ ಮಾಡಬೇಕಾಗಬಹುದು. ಆಮೇಲೆ ಇಲ್ಲಿ ಇದು ಈಗಷ್ಟೇ ಆರಂಭ ಆಗಿರೋದು, ಮುಂದೈತೆ ಮಾರಿ ಹಬ್ಬ ಅಂತ ಹೇಳೋದಕ್ಕೂ ಆಗಲ್ಲ. ಯಾಕಂದ್ರೆ ಮಾರಿ ಹಬ್ಬ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವಾಗ ವಿಘ್ನೇಶ್ ಶಿಶಿರ್ ಅವರು ಪ್ರಕರಣವನ್ನ ದಾಖಲು ಮಾಡಿದ್ರೋ ಆವಾಗಲೇ ಮಾರಿ ಹಬ್ಬ ಸ್ಟಾರ್ಟ್ ಆಯ್ತು ನೋಡಿ. ರಾಹುಲ್ ಇಟಲಿಯ ಆರೋಪಿತ ಬ್ರಿಟಿಷ್ ಪೌರತ್ವಕ್ಕೆ ಅಲ್ಲಿ ಒಂದಷ್ಟು ಪ್ರೂಫ್ ಸಿಕ್ಕಿದಾಗ ಮಾರಿ ಹಬ್ಬ ಇನ್ನಷ್ಟು ಜೋರಾಯ್ತು. ಆಮೇಲೆ ರಾಯ್ಬರೇಲಿ ನ್ಯಾಯಾಲಯದ ಪ್ರಕ್ರಿಯೆಗೆ ಅಡ್ಡಿಯನ್ನ ಪಡಿಸಿದಾಗ ಯಾರು? ರಾಹುಲ್ ಅನುಯಾಯಿಗಳು. ಈ ಒಂದು ಕೇಸ್ ಏನಿದೆ ಅದು ಒಂದು ಸ್ಟೆಪ್ ಮೇಲೆ ಹೋಗ್ಬಿಡತ್ತೆ. ರಾಯ್ಬರೇಲಿಯಿಂದ ಅಲಹಾಬಾದ್ ಹೈಕೋರ್ಟಿಗೆ ಪ್ರಕರಣ ವರ್ಗಾವಣೆ ಆದಾಗ ಮಾರಿ ಹಬ್ಬ ಜೋರಾಗ್ಬಿಡ್ತು ನೋಡಿ. ಈಗ ಹೇಳೋದಾದ್ರೆ ಒಂಥರ ಸೆಮಿಫೈನಲ್ ಸ್ಟೇಜ್ ಅಲ್ಲಿ ಇದೆ. ಇನ್ನು ಅಲಹಾಬಾದ್ ಬೆಂಚ್ FIR ದಾಖಲು ಮಾಡೋದಕ್ಕೆ ಆದೇಶವನ್ನ ಕೊಟ್ರೆ ಆಮೇಲೆ ಡೈರೆಕ್ಟ್ ಫಿನಾಲೆಗೆ ನೋಡಿ. ಆ ಫಿನಾಲೆ ಆದಮೇಲೆ ರಾಹುಲ್ ಇಟಲಿ ಅವರ ಫೈನಲ್ ಡೆಸ್ಟಿನೇಷನ್ ಯಾವುದು ಅಂತ ಗೊತ್ತಲ್ವಾ? ಅಷ್ಟೇ ವೀಕ್ಷಕರಲ್ಲಿ, ವರದಿಗಳ ಪ್ರಕಾರ ಇಡಿ ಅದೇ ರೀತಿ CBI ಈಗಾಗಲೇ ಈ ಪ್ರಕರಣವನ್ನ ಪರಿಶೀಲನೆ ಕೂಡ ಮಾಡ್ತಾ ಇದೆ. ಇಲ್ಲಿ UP ಪೊಲೀಸರು, UP ಪೊಲೀಸರು ವಾಹ್, ಯೋಗಿ ಜಂಗಳದಲ್ಲೇ ಮ್ಯಾಚ್ ಆಗ್ತಾ ಇರೋದು ನೋಡಿ. ವಾರೆ ವಾ. ಎಸ್, UP ಪೊಲೀಸರು ಹೈಕೋರ್ಟ್ ಆದೇಶದ ಮೇರೆಗೆ FIR ದಾಖಲು ಮಾಡಿದ ಕ್ಷಣದಲ್ಲೇ ಇಡಿ ಏನು ಮಾಡುತ್ತೆ, PMLA 2002 ಅಡಿಯಲ್ಲಿ ECIR ಅಂದ್ರೆ ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ದಾಖಲು ಮಾಡುತ್ತೆ. ಆಮೇಲೆ ನೋಡಿ ಇನ್ನೂ ಮಜಾ. ಈ ಒಂದು ಆಟ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಏನೇ ಆಗಲಿ,
ರಾಹುಲ್ ಇಟಲಿ ಅವರಿಗೆ ಒಂದು ಗುಡ್ ಲಕ್ ಅಂತೂ ಪ್ರತಿಯೊಬ್ಬರು ಹೇಳಲೇಬೇಕಪ್ಪ. ಯಾಕಂದರೆ ಪಾಪ 2026 ಅವರ ಪಾಲಿಗೆ ಯಾಕೋ ಬಹಳ ಕೆಟ್ಟದಾಗಿ ಗೋಚರಿಸ್ತಾ ಇದೆ. ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ರಾಹುಲ್ ಇಟಲಿ ಆಗಿರಬಹುದು, ಸೋನಿಯಾ ಅವರಿಗಾಗಿರಬಹುದು, ದೆಹಲಿ ಹೈಕೋರ್ಟ್ ವಾಪಸ್ ನೋಟಿಸನ್ನು ಕೊಟ್ಟಿದೆ. ಅದರ ವಿಚಾರಣೆ ಕೂಡ ಮಾರ್ಚ್ 12, 2026ಕ್ಕೆ ಇದೆ. ಹಾಗಾಗಿ 2026 ಇಟಲಿ ಕುಟುಂಬಕ್ಕೆ ಒಂಥರ ಡಾರ್ಕ್ ಕಾಣಿಸ್ತಾ ಇದಪ್ಪ. ಹಾಗಾಗಿ ಈಗ ಹೋಗಿರುವಂಥದ್ದು ಲಾಸ್ಟ್ ಟ್ರಿಪ್ ಆದರೂ ಆಗಿರಬಹುದು. ಪಾಪ ಎಂಜಾಯ್ ಮಾಡ್ಕೊಂಡು ಬರಲಿ ಅಲ್ವಾ. ಯಾವುದಕ್ಕೂ ಆಲ್ ದ ವೆರಿ ಬೆಸ್ಟ್ ಅಂತ ವಿಶ್ ಮಾಡಿ ನೋಡೋಣ ಆಮೇಲೆ ಏನಾಗತ್ತೆ ಅಂತ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.